ಡಿಕೆ ಸಿದ್ದರಾಮ್ ಅರೆಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ರಾಜಕೀಯ ಮುತ್ಸದಿಯ ನಾಯಕ, ಹೆಸರಾಂತ ನಾಯಕನ ಪಟ್ಟ ಶಿಷ್ಯ ಗುರುಪಾದಪ್ಪ ನಾಗಮಾರಪಳ್ಳಿಯ ಆತ್ಮ ಬೆಂಬಲಿಗ ಅಲ್ಲದೆ ಆತ್ಮೀಯ ಒಬ್ಬ ಮಗನಾಗಿ ಗುರುತಿಸಿಕೊಂಡಿರುವಂತಹ ಡಿಕೆ ಸಿದ್ದರಾಮ್ ಇವತ್ತು ಅರೆಸ್ಟ್ ಆಗಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಡಿಕೆ ಸಿದ್ದರಾಮ್ ಗುರುಪಾದಪ್ಪ ನಾಗಮಾರಪಳ್ಳಿಯ ಒಬ್ಬ ಕುಟುಂಬದಲ್ಲಿ ಒಬ್ಬ ಸದಸ್ಯನಾಗಿ ಕಾಣೋದಕ್ಕೆ ಪ್ರಮುಖ ಕಾರಣವೇ ಸಿದ್ದರಾಮ್ ಅವರ ಅಳಿಲು ಸೇವೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಡಾಕ್ಟರ್ ಗುರುಪಾದಪ್ಪ ನಾಗಮಾರಪಳ್ಳಿ ರಾಜಕೀಯದಲ್ಲಿ ಬಂದಾಗಿನಿಂದ ಅಂದ್ರೆ ಸುಮಾರು ಹತ್ತತ್ರ ಅಂದ್ರೆ 96-97ನೇ ವರ್ಷದಲ್ಲಿ ಗುರುಪಾದಪ್ಪ ನಾಗಮಾರಪಳ್ಳಿ ಅವರೊಂದಿಗೆ ಗುರುತಿಸಿಕೊಂಡಿರುವಂತಹ ಡಿಕೆ ಸಿದ್ದರಾಮ್ ಇವತ್ತು ಗುರುಪಾದಪ್ಪ ನಾಗಮಾರಪಳ್ಳಿಯ ಒಬ್ಬ ಮಗನಾಗಿ ಗುರುತಿಸಿಕೊಂಡಿರುವಂತಹ ಮಟ್ಟಕ್ಕೆ ಬೆಳೆದು ನಿಂತಿರುವಂತಹ ಘಟನೆಗಳನ್ನ ನಾವು ಆಲೋಚನೆ ಮಾಡಿದ್ರೆ ಡಿಕೆ ಸಿದ್ದರಾಮ್ ಅವರು ನಡೆದು ಬಂದ ದಾರಿಯ ವಿಚಾರ ಅನೇಕ ರೀತಿಗೆ ದಿಗ್ಭ್ರಮೆಗೊಳಿಸುತ್ತದೆ. ಅನೇಕ ಕಷ್ಟ ನಷ್ಟಗಳನ್ನ ಉಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಡಿಕೆ ಸಿದ್ದರಾಮ್ ಹೆಸರುವಾಸಿಯಾಗಿದ್ದಾರೆ. ಯಾಕಂದ್ರೆ ಡಿಕೆ ಸಿದ್ದರಾಮ್ ಮಾಡಿರುವಂತಹ ಕೆಲಸ ಮತ್ತು ಅವರ ಕಾರ್ಯಕ್ಕೆ ಮೆಚ್ಚಿ ದಿವಂಗತ ಗುರುಪಾದಪ್ಪ ನಾಗಮಾರಪಳ್ಳಿಯವರು ನನ್ನ ಪಟ್ಟ ಶಿಷ್ಯ ಎನ್ನುವುದಕ್ಕೆ ಒಂದಿಷ್ಟು ಬಿರುದುಗಳನ್ನು ಕೊಟ್ಟರು ಕೂಡ ತಪ್ಪಾಗಲಾರದು. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಡಿಕೆ ಸಿದ್ದರಾಮ್ ಅವರು ಇಷ್ಟೊಂದು ಮಟ್ಟಕ್ಕೆ ಬೆಳೆಯಲಿಕ್ಕೆ ಪ್ರಮುಖ ಕಾರಣವೇ ಡಾಕ್ಟರ್ ಗುರುಪಾದಪ್ಪ ನಾಗಮಾರಪಳ್ಳಿಯವರ ಆಶೀರ್ವಾದವೇ ಕಾರಣ ಅಂತಕ್ಕಂಥ ಮಾತನ್ನ ಘಂಟಘೋಷವಾಗಿ ಹೇಳ್ಕೊಳ್ತಾರೆ ಡಿಕೆ ಸಿದ್ದರಾಮ್ ಅವರು. ಯಾಕಂದ್ರೆ ಇಲ್ಲಿ ಅನೇಕ ರೀತಿಗಳಿಂದ ನಾವು ಆಲೋಚನೆ ಮಾಡಿದಾಗ ಅನೇಕ ಏಳು ಬೀಳುಗಳನ್ನ ಕಂಡುಕೊಂಡು ಬಂದಂತಹ ಡಿಕೆ ಸಿದ್ದರಾಮ್ ಇವತ್ತು ಹೆಮ್ಮರವಾಗಿ ನಿಂತುಕೊಂಡು ತನ್ನದೇ ಆದ ದೃಷ್ಟಿಯಲ್ಲಿ ರಾಜಕೀಯದ ನೆಲೆ ಕಂಡುಕೊಳ್ಳಲು ಭಾಲ್ಕಿ ತಾಲೂಕಿನ ವಿಧಾನಸಭಾ ಕ್ಷೇತ್ರದಲ್ಲಿ 2 ಬಾರಿ ವಿಧಾನಸಭಾ ಚುನಾವಣೆಗೆ ನಿಂತು ಕಂಟೆಸ್ಟ್ ಮಾಡಿ ಅಲ್ಲಿ ಪರಾಭವಗೊಳ್ಳುತ್ತಾರೆ. ಈಶ್ವರ್ ಖಂಡ್ರೆ ವಿರುದ್ಧ ಪರಾಭವಗೊಳ್ಳುತ್ತಾರೆ. ಆದರೆ ಈಶ್ವರ್ ಖಂಡ್ರೆ ಅವರಿಗಂತೂ ಡಿಕೆ ಸಿದ್ದರಾಮಯ್ಯನ ನಿದ್ದೆ ಕೆಡಿಸೋಗಿತ್ತು ಅಂತಕ್ಕಂಥ ಮಾತು ಕೂಡ ಇಲ್ಲಿ ಏನು ಹೇಳಲಿಕ್ಕೆ ಮುಚ್ಚಿರುವಂತ ಪ್ರಶ್ನೆನೇ ಇಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಒಂದು ರೀತಿಯಿಂದ ನಾವು ಆಲೋಚನೆ ಮಾಡಿಕೊಂಡ್ರೆ ಎಲ್ಲಿಂದ ಎಲ್ಲಿಗೆ ಬಂದು ನಿಂತ ಡಿಕೆ ಅಂತಕ್ಕಂಥ ವಿಚಾರವನ್ನ ಅವರ ಆತ್ಮೀಯ ಒಡನಾಟದಲ್ಲಿ ಮಾತಾಡ್ಕೊಳ್ತಾರೆ. ಹೇಗಿದ್ದ ಡಿಕೆ ಹೀಗೇಗಾದ ಅಂತಕ್ಕಂಥ ಮಾತು ಕೂಡ ಅಲ್ಲಿ ಮಾತಾಡ್ತಾ ಇದ್ದಾರೆ ಅವರ ಆತ್ಮೀಯ ಗೆಳೆಯರು. ಒಂದು ರೀತಿಯಿಂದ ನಾನು ಆಲೋಚನೆ ಮಾಡಿಕೊಂಡ್ರೆ ಡಿಕೆ ಸಿದ್ದರಾಮ್ ಅವ್ರ ತರ ಛಲ ಇರಬೇಕು, ಡಿಕೆ ಸಿದ್ದರಾಮ್ ತರ ಒಂದಿಷ್ಟು ಕೆಲಸ ಮಾಡಬೇಕು ಅಂತಕ್ಕಂಥ ಆಲೋಚನೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಬಂದೇ ಬರ್ತದೆ. ಯಾಕೆ ವಿಷಯನ ನಿಮ್ಮ ಮುಂದೆ ನಾನಿಲ್ಲಿ ಪ್ರಸ್ತಾವನೆ ಮಾಡ್ತೇನೆ ಅಂದ್ರೆ ಡಿಕೆ ಸಿದ್ದರಾಮ್ ಮಾಡಿರುವಂತ ಕೆಲಸ ಕೇವಲ ಒಂದು ಮಾತು ಹೇಳ್ತೀನಿ. ಬೀದರ್ ರಹಸ್ಯ ಅನ್ನುವಂತ ಪತ್ರಿಕೆಯನ್ನ ಸಂಪಾದಕರಾಗಿ ಮೊಳೆ ಜೋಡಿಸುವ ಮೂಲಕ ಏನು ಪ್ರಾರಂಭ ಮಾಡಿದ್ರು ಆ ಪತ್ರಿಕೆನ, ಆವತ್ತಿನಿಂದ ಇವತ್ತಿನ ತನಕ ಕೂಡ ಡಿಕೆ ಸಿದ್ದರಾಮ್ ಅವರು ಬಹಳಷ್ಟು ರೀತಿಗಳಿಂದ ಬೆಳೆದು ನಿಂತಿದ್ದಾರೆ. ಆದರೆ ಬಹಳಷ್ಟು ರೀತಿಗಳಿಂದ ಕಷ್ಟ ನಷ್ಟಗಳು ಇತ್ತು. ಅದರ ಜೊತೆಯಲ್ಲೇ ಅನೇಕ ಅನುಭವಗಳನ್ನ ಹಂಚಿಕೊಂಡು ಅನೇಕ ಅನುಭವಗಳನ್ನ ಬೇರೆ ಪಡೆದುಕೊಂಡು ನಾನು ಹೇಗೆ ದಾರಿ ಮಾಡಿಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನ ಡಿಕೆ ಸಿದ್ದರಾಮ್ ಅವರ ಮನದಲ್ಲಿತ್ತು. ಹಾಗಾಗಿ ಇವತ್ತು ಈ ಮಟ್ಟಕ್ಕೆ ಬಂದು ಬೆಳಲಿಕ್ಕೆ ಪ್ರಮುಖ ಕಾರಣವೇ ಡಾಕ್ಟರ್ ಗುರುಪಾದಪ್ಪ ನಾಗಮಾರಪಳ್ಳಿ ಅವರ ಆಶೀರ್ವಾದವೇ ಪ್ರಮುಖ ಕಾರಣವಾಗಿದೆ ಅಂತ ಹೇಳಬಹುದು. ಒಂದು ರೀತಿಯಿಂದ ನಾವು ಆಲೋಚನೆ ಮಾಡಿದ್ರೆ ಡಿಕೆ ಸಿದ್ದರಾಮ್ ಅವರಿಗೆ ತಮ್ಮ ಸ್ವಂತ ಮಕ್ಕಳಿಗಿಂತ ಹೆಚ್ಚಿಗೆ ನೋಡಿಕೊಂಡಿರೋದು ಯಾರಾದ್ರೂ ಇದ್ದಾರೆ ಅಂದ್ರೆ ಡಾಕ್ಟರ್ ಗುರುಪಾದಪ್ಪ ನಾಗಮಾರಪಳ್ಳಿ ಅವರು ಇದ್ದಾರೆ ಅಂತಕ್ಕಂಥ ಮಾತನ್ನ ಘಂಟಘೋಷವಾಗಿ ಹೇಳ್ಕೊತಾರೆ ಡಿಕೆ ಸಿದ್ದರಾಮ್ ಅವರು. ಯಾಕೆ ಇಷ್ಟೊಂದೆಲ್ಲ ವಿಚಾರಗಳನ್ನು ಮಾಡ್ತಾರೆ ಅಂದ್ರೆ ಇವತ್ತು ಡಿಕೆ ಸಿದ್ದರಾಮ್ ಅವರು ಅರೆಸ್ಟ್ ಆಗಿದ್ದಾರೆ. ಅರೆಸ್ಟ್ ಆಗ್ಲಿಕ್ಕೆ ಪ್ರಮುಖ ಕಾರಣವಾದರೂ ಏನು, ಯಾಕೆ ಅರೆಸ್ಟ್ ಆದ್ರು,
ಯಾವ ಕಾರಣಕ್ಕಾಗಿ ಆದರೂ ಯಾರು ಮಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನ ನಾವಿಲ್ಲಿ ಆಲೋಚನೆ ಮಾಡ್ಕೊಳ್ಳಿಕ್ಕೆ ಹೋದ್ರೆ ಅಲ್ಲಿ ಹಲವಾರು ಪುಟಗಳನ್ನು ತೆರೆದುಕೊಳ್ಳುತ್ತವೆ. ಹಲವಾರು ರೀತಿಗಳಿಂದ ಡಿ ಕೆ ಸಿದ್ದರಾಮನ್ನ ಇಲ್ಲಿಂದ ರಾಜಕೀಯವಾಗಿ ಮುಗಿಸಬೇಕೆಂತಕ್ಕಂಥ ಪ್ಲಾನ್ ಕೂಡ ಹಲವಾರು ರೀತಿಗಳಲ್ಲಿ ನಡೀತಾ ಇದೆ. ನನ್ನ ಮೇಲೆ ದೌರ್ಜನ್ಯ ನಡೀತಾ ಇದೆ, ನನ್ನ ಮೇಲೆ ಅನ್ಯಾಯ ಆಗ್ತಾ ಇದೆ ಎಂದು ಈಶ್ವರ್ ಖಂಡ್ರೆ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಕೆಂಡ ಕಾಡ್ತಾರೆ. ಇವತ್ತು ಈ ವಿಷಯದ ಬಗ್ಗೆ ನಾವು ಒಂದಿಷ್ಟು ಆಲೋಚನೆ ಮಾಡ್ಲಿಕ್ಕೆ ಹೋದ್ರೆ ಎಲ್ಲಿಂದೋ ಎಲ್ಲಿಗೂ ಬಂದು ನಿಂತ ಡಿ ಕೆ ಅಂತಕ್ಕಂಥ ವಿಚಾರ ಹೇಳಲಿಕ್ಕೆ ಹೋದ್ರೆ ನಿಜಕ್ಕೂ ಅದು ಒಂದು ಕಣ್ಣೀರಿನ ಕಥೆ ಎದುರಾಗುತ್ತದೆ. ಆದರೆ ಅಂತ ಕಷ್ಟಗಳನ್ನ ಮೀರಿ ಬೆಳೆದು ಬಂದಿರತಕ್ಕಂಥ ಡಿ ಕೆ ಸಿದ್ದರಾಮ್ ಇವತ್ತು ಜೈಲು ಪಾಲಾಗಿದ್ದಾರೆ. ಜೈಲು ಪಾಲಾಗಲು ಕೂಡ ಬಹಳಷ್ಟು ರೀತಿಗಳಿಂದ ಧೈರ್ಯ ಬೇಕು, ಬುದ್ಧಿವಂತ ಬೇಕು, ಬಹಳಷ್ಟು ರೀತಿಗಳಿಂದ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಇರಬೇಕು. ಅಂಥವ್ರು ಮಾತ್ರ ಈ ಒಂದು ಸ್ಥಾನಕ್ಕೆ ನಿಲ್ಲಲಿಕ್ಕೆ ಅಥವಾ ಈ ತರ ಜೈಲಿಗೆ ಹೋಗ್ಲಿಕ್ಕೆ ಈ ಡಿ ಕೆ ಸಿದ್ದರಾಮ್ ಇರ್ತಕ್ಕಂಥ ಗುಂಡಿಗೆ ಇದೆಯಲ್ಲ ಅದು ಮೆಚ್ಚಲೇಬೇಕು ಅಂತ ಒಂದ್ ಕಡೆಯಿಂದ ಅನಿಸ್ತಾ ಇದೆ. ಯಾಕಂದ್ರೆ ಡಿ ಕೆ ಸಿದ್ದರಾಮ್ ಅವರು ಕೊಡಂಬಲ್ನಲ್ಲಿ ಒಂದು ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡ್ತಾರೆ, ಸಾಯಿ ಖಾಂಡ್ಸಾರಿ ಕಾರ್ಖಾನೆ ಅಂತೇಳಿ. ಅದಕ್ಕೆ ಒಂದಿಷ್ಟು ಅಮೌಂಟ್ಗಳನ್ನ ಕ್ರೋಢೀಕರಣ ಮಾಡಿ ತಮ್ಮದೇ ಆದ ರೀತಿಯಲ್ಲಿ ಆ ಮಿರ್ಜನ್ ಪಟೇಲ್, ದಿವಂಗತ ಮಿರ್ಜನ್ ಪಟೇಲ್ ಅವರ ಸಮ್ಮುಖದಲ್ಲಿ ಅಲ್ಲಿ ಒಂದು ಖಾಂಡ್ಸಾರಿ ಫ್ಯಾಕ್ಟರಿಯನ್ನ ರೆಡಿ ಮಾಡ್ತಾರೆ. ಒಂದಿಷ್ಟು ದಿನಗಳ ಕಾಲ ಅಲ್ಲಿ ನಡೆಸ್ತಾರೆ. ಅದಾದ ನಂತರ ಅದನ್ನ ಲೀಸ್ಗೆ ಕೊಟ್ಟುಬಿಟ್ಟು ಮಾರಾಟ ಮಾಡಿಬಿಡ್ತಾರೆ. ಆ ವಿಷಯಕ್ಕಾಗಿ ಒಂದಿಷ್ಟು ಆಲೋಚನೆ ಮಾಡಬೇಕಾದ್ರೆ ಡಿ ಕೆ ಅವರು ಅರೆಸ್ಟ್ ಆಗಿದ್ದು ಅದಕ್ಕೇನಾ ಖಾಂಡ್ಸಾರಿ ಸಹಕಾರ ಸಕ್ಕರೆ ಕಾರ್ಖಾನೆ ಮಾಡಿ ಅಲ್ಲಿ ಸಾಲ ಮಾಡ್ಕೊಂಡಿದ್ದಕ್ಕಾಗಿ ಅರೆಸ್ಟ್ ಆದ್ರ ಅಂತಕ್ಕಂಥ ಪ್ರಶ್ನೆ ಕೆಲವರಲ್ಲಿ ಕಾಡ್ತಾ ಇದೆ. ಹಾಗಾದ್ರೆ ಇನ್ನೊಬ್ಬರಿಗೆ ಕೆಲವರಿಗೆ ಏನಂತ ಇದೆ ಅಂದ್ರೆ ನಾರಾಜ ಸಹಕಾರ ಸಕ್ಕರೆ ಕಾರ್ಖಾನೆ ಆದ್ಮೇಲೆ ಡಿ ಕೆಗೆ ಕೊಂಬು ಬಂತು, ಹಾಗಾಗಿ ಅವನು ಅರೆಸ್ಟ್ ಆದ ಅಂತ ಕೆಲವರು ಅಂತಾರೆ. ಈ ಎರಡರ ಮಧ್ಯೆ ನಾವು ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಡಿ ಕೆ ಸಿದ್ದರಾಮ್ ಇಸ್ ಎ ಪವರ್ಫುಲ್ ಮ್ಯಾನ್ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ನೋಡ್ರಿ, ಅದು ಏನೋ ಒಂದು ಚೇರ್ಮನ್ ಆದ್ನಂತ ಡಿ ಕೆ ಸಿದ್ದರಾಮ್ ಖಾಂಡ್ಸಾರಿ ಫ್ಯಾಕ್ಟರಿ ತರ ಕೂಡ ಗುರುಪಾದಪ್ಪ ನಾಗನಪಳ್ಳಿಯವರು DCC ಬ್ಯಾಂಕ್ನಿಂದ ಸಾಲ ಕೊಡಿಸಿದ್ರು. ಅದಾದ ನಂತರ ಖಾಂಡ್ಸಾರಿ ಫ್ಯಾಕ್ಟರಿ ಮಾಡಿದ್ರು. ಅದಾದ ನಂತರದಲ್ಲಿ ಎರಡು ತಮ್ಮದೇ ಆದ ರೀತಿಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತರು. ಮತ್ತೆ ಅದಾದ ನಂತರ ಹೇಗಾದ್ರೂ ಮಾಡಿ ರಾಜಕೀಯದ ನಂಟುಗಳನ್ನ ಬೆಳೆಸಿಕೊಂಡು ಗುರುಪಾದಪ್ಪ ನಾಗನಪಳ್ಳಿಯವರು ಇವತ್ತು BSY ಅಂತಂದ್ರೆ ಯಡಿಯೂರಪ್ಪ ಅವರ ಮುಂದೆ ಇವತ್ತು ಹೋಗಿ ನಿಂತ್ಕೊಂಡ್ರು ಸಾಕು, ಡಿ ಕೆ ಸಿದ್ದರಾಮ್ ಬಾರಪ್ಪ ಈ ಕಡೆ ಅನ್ನೋ ಮಟ್ಟಕ್ಕೆ ಬೆಳೆದುಕೊಂಡು ಬಂದಿದ್ದಾರೆ ಡಿ ಕೆ ಸಿದ್ದರಾಮ್ ಅವರು. ಬನ್ನಿ ಹಾಗಾದ್ರೆ ಈಗ ನಾವು ಒಂದು ವಿಷಯ ನಿಮ್ಗೆ ವಿಚಾರ ಮಾಡ್ತೀನಿ. ಡಿ ಕೆ ಸಿದ್ದರಾಮ್ ಅವರು ಯಾವ ಕಾರಣಕ್ಕಾಗಿ ಜೈಲಿಗೆ ಹೋದ್ರು, ಯಾಕೆ ಹೋದ್ರು ಅಂತಕ್ಕಂಥದನ್ನ ನಾವಿಲ್ಲಿ ಆಲೋಚನೆ ಮಾಡಬೇಕಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗೋದಕ್ಕಿಂತ ಮುಂಚೆ ಡಿ ಕೆ ಸಿದ್ದರಾಮ್ ಅಧ್ಯಕ್ಷರಾಗೋದಕ್ಕಿಂತ ಮುಂಚೆ 78 ಕೋಟಿ ಒತ್ತುವರಿ ಸಾಲನ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನಿಂದ ಸಾಲ ಪಡೆದುಕೊಂಡಿರ್ತಾರೆ. ಅಂದ್ರೆ DCC ಬ್ಯಾಂಕ್ನಿಂದ 78 ಕೋಟಿ ರೂಪಾಯಿನ ಸಾಲ ಪಡೆದುಕೊಂಡಿರ್ತಾರೆ. ಅಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಉಮಾಕಾಂತ್ ನಾಗಮಾರ್ಪಳ್ಳಿ ಅಂಡ್ ಟೀಮ್ ಅಂತ ಹೇಳ್ಬೋದು. ಅವಾಗ ಡಿ ಕೆ ಸಿದ್ದರಾಮ್ ಯಾವುದೇ ಕಾರಣಕ್ಕೂ ಈ ಒಂದು ನಾರಾಜ ಸಹಕಾರ ಸಕ್ಕರೆ ಕಾರ್ಖಾನೆಗೆ ಅವರು ಮೆಂಬರ್ ಆಗಿರಲಿಲ್ಲ ಅಥವಾ ಅವ್ರು ಡೈರೆಕ್ಟರ್ ಕೂಡ ಇರಲಿಲ್ಲ. ಆದರೆ ಆ ಒಂದು ಪ್ರಯತ್ನದಲ್ಲಿ ಇಲ್ಲಿ ಉಮಾಕಾಂತ್ ನಾಗಮಾರ್ಪಳ್ಳಿ ಅವರು ಒಂದಿಷ್ಟು ಸಾಲ ಪಡ್ಕೊಳ್ತಾರೆ ಒತ್ತುವರಿ ಸಕ್ಕರೆಗಾಗಿ 78 ಕೋಟಿ ರೂಪಾಯಿ. ಆ 78 ಕೋಟಿ ರೂಪಾಯಿ ಒತ್ತುವರಿ ಸಾಲ ಪಡೆದುಕೊಂಡ ಮೇಲೆ ಉಮಾಕಾಂತ್ ನಾಗಮಾರ್ಪಳ್ಳಿಯವರು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಒಂದ್ ಸ್ವಲ್ಪ ದಿನ ಆದ ನಂತರ ರಾಜೀನಾಮೆ ಕೊಟ್ಟು ಡಿ ಕೆ ಸಿದ್ದರಾಮ್ ಅವರನ್ನ ಅಧ್ಯಕ್ಷ ಮಾಡ್ತಾರೆ. ಅನೇಕ ರೀತಿಗಳಿಂದ ಜನ ಮಾತಾಡ್ಕೊಂಡ್ರು. ಡಿ ಕೆ ಉಂಡವನಿಗೆ ಕನ್ನ ಹಾಕ್ತಾನೆ, ಡಿ ಕೆ ಗುರುಗೆ ತಿರುಮಂತ್ರ ಹಾಕ್ತಾನೆ, ಹೀಗೆಲ್ಲ ಮಾತಾಡ್ಕೊಂಡ್ರು ಇಲ್ಲಿ ಸಾರ್ವಜನಿಕರು. ನಿಜವಾಗ್ಲೂ ಹೇಳ್ತೀನಿ, ಗುರುಪಾದಪ್ಪ ನಾಗಮಾರ್ಪಳ್ಳಿಯ ಒಂದು ಫ್ಯಾಮಿಲಿಗೆ ಹೇಳಿ ಕೇಳಿ ಮಾಡಿಸಿದಂತ ಒಬ್ಬ ಮಗ ಡಿ ಕೆ ಸಿದ್ದರಾಮ್ ಅಂದ್ರೂ ಕೂಡ ಇಲ್ಲಿ ತಪ್ಪಾಗುತ್ತೆ. ಆ ಮಟ್ಟಕ್ಕೆ ಬಂದು ನಿಂತ್ಕೊಂಡ್ರು. ಉಮಾಕಾಂತ್ ನಾಗಮಾರ್ಪಳ್ಳಿ ಮತ್ತು ಸೂರ್ಯಕಾಂತ್ ನಾಗಮಾರ್ಪಳ್ಳಿಗಿಂತನೂ ಒಂದಿಷ್ಟು ಹೆಚ್ಚಿಗೆ ಗುರುಪಾದಪ್ಪ ನಾಗಮಾರ್ಪಳ್ಳಿಯನ್ನ ಇವರನ್ನ ಸಾಕಿ ಸಲುವಿದರು, ಜೊತೆಲೇ ಇಟ್ಕೊಂಡು ಓಡಾಡಿದರು. ಹೆಚ್ಚಾನೆಚ್ಚಾಗಿ ನೀವು ನೋಡಿರ್ಬೋದು, ತಮ್ಮ ಮಕ್ಕಳು ತನ್ನ ಜೊತೆಯಲ್ಲಿ ನಾವು ನೋಡಿದ್ದು ಬಹಳಷ್ಟು ಅಪರೂಪ. ಆದ್ರೆ ಡಿ ಕೆ ಸಿದ್ದರಾಮ್ ಅಂತೂ 100% ಅವ್ರ ಜೊತೆಲೇ ಇರ್ತಿದ್ರು, ಜೊತೆಲೇ ಮಲಗ್ತಿದ್ರು, ಜೊತೆಲೇ ಎಲ್ಲಿಗೆ ಹೋದ್ರು ಕೂಡ ಡಿ ಕೆ ಸಿದ್ದರಾಮ್ ಇರ್ತಾ ಇದ್ರು. ಆದ್ರೆ
ಯಾವತ್ತೂ ಕೂಡ ಡಾಕ್ಟರ್ ಗುರುಪಾದಪ್ಪ ನಾಗಮರಳ್ಳಿ ಜೊತೆಯಲ್ಲಿ ಅಷ್ಟೊಂದು ಮಟ್ಟಕ್ಕೆ ಉಮಾಕಾಂತ್ ನಾಗಮರಪಳ್ಳಿ ಆಗಿರ್ಬೋದು, ಸೂರ್ಯಕಾಂತ್ ನಾಗಮರಪಳ್ಳಿ ಅವರು ಗುರುತಿಸ್ಕೊಂಡಿಲ್ಲ. ಅಪ್ಪಾಜಿ ಅನ್ಬೇಕು, ಮಾತಾಡ್ಕೊಂಡು ಹೋಗ್ತಾ ಇದ್ರು. ಅವ್ರಿಗೇನು ಕೆಲಸ ಬೇಕಿತ್ತು ಮಾಡಿಸ್ಕೊಳ್ತಾ ಇದ್ರು. ಆದರೆ ಡಿ ಕೆ ಸಿದ್ದರಾಮ್ ಆಗಿಲ್ಲ. ಡಿ ಕೆ ಸಿದ್ದರಾಮ್ ನಿಜವಾಗ್ಲೂ ಹೇಳ್ಬೇಕಾದ್ರೆ ದತ್ತು ಮಗ ಅಂತ ಕರೆಸಿಕೊಳ್ಳುವಂತ ಮಟ್ಟಕ್ಕೆ ಬೆಳೆದು ನಿಂತ ಈ ಡಿ ಕೆ ಸಿದ್ದರಾಮ್ ಇವತ್ತು ಪಾಪ ಜೈಲು ಪಾಲಾಗಿದ್ದಾನೆ. ಜೈಲು ಪಾಲಾಗಿದ್ದಾನೆ ಅಂತಕ್ಕಂಥ ವಿಚಾರವನ್ನ ನಿಮ್ಮ ಮುಂದೆ ನಾವು ಹೇಳಿಕ್ ಹೋದ್ರೆ ನಮ್ಮನ್ನು ಕೂಡ ಜನ ಒಂದ್ ಕಡೆಯಿಂದ ಬೈತಾರೆ, ಉಗಿತಾರೆ, ಮಾತಾಡ್ತಾರೆ. ಆದರೆ ಅಷ್ಟಷ್ಟು ಕಷ್ಟಪಟ್ಟು ಮೇಲಿದ್ದು ಬಂದ ಡಿ ಕೆ ಸಿದ್ದರಾಮ್ ಬೆಳೆದು ಬಂದಂತ ದಾರಿಗಳ ಬಗ್ಗೆ ನಾವು ಆಲೋಚನೆ ಮಾಡಿದಾಗ ಬಹಳಷ್ಟು ರೀತಿಗಳ ತಿರುವುಗಳನ್ನು ಪಡೆದುಕೊಳ್ಳುತ್ತೆ. ಇದು ರಾಜಕೀಯವಾಗಿ ಬಳಸ್ಕೊಳ್ತಾರೆ ಅಂತ ಡಿ ಕೆ ಸಿದ್ದರಾಮ್ ನೋವು ಹೇಳ್ತಾ ಇದ್ದಾರೆ. ಅವ್ರ ಜೊತೆಯಾಗಿ ನಿಂತ್ಕೊಂಡಂತವ್ರು ಸುಮಾರು ಜನ ಇದನ್ನೆಲ್ಲ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಕೂಡ ಹೇಳ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಇದು ಪ್ರಮುಖ ಕಾರಣ ಏನು, ಖಾಂಡ್ಸಾರಿಯಲ್ಲಿ ಮಾಡಿರ್ತಕ್ಕಂಥ ಜಮೀನು ವಿವಾದಕ್ಕೆ ಸಂಬಂಧಪಟ್ಟಿರುವಂತಹ ಕೇಸ ಅಥವಾ ಇಲ್ಲಿ 78,000 ಕೋಟಿ ರೂಪಾಯಿ ಸಾಲ ಪಡೆದಕ್ಕಾಗಿ ನಿಜವಾಗ್ಲೂ ಈ ಒಂದು ಅಮರ್ ಖಂಡ್ರೆ ಆಗಿರ್ಬೋದು, ಈಶ್ವರ್ ಖಂಡ್ರೆ ಅವರಾಗಿರ್ಬೋದು ಅಥವಾ ಕಾಂಗ್ರೆಸ್ ಸರ್ಕಾರ ಇವ್ರ ಮೇಲೆ ದಬ್ಬಾಳಿಕೆ ಮಾಡಿ ನನ್ನನ್ನು ಹಣ ದುರುಪಯೋಗ ಮಾಡಿಕೊಂಡಿದೆ ಎಂಬ ಒಂದು ಆರೋಪ ಮಾಡಿ ನಮ್ಮನ್ನು ಜೈಲಿಗಟ್ಟಿದ್ದಾರೆ ಅಂತಕ್ಕಂಥ ಮಾತಾಡಿ ಡಿ ಕೆ ಸಿದ್ದರಾಮ್ ಅವರು ಹೇಳ್ಕೊಳ್ತಾರೆ. ಆದರೆ ಇಲ್ಲಿ ತಿರುಗಳೆಲ್ಲ ಬೇರೆ ಬೇರೆ ತಿರುಗೊಳ್ತಾ ಇದೆ, ಬೇರೆ ಬೇರೆ ದಾರಿಯಲ್ಲಿ ಹೋಗ್ತಾ ಇದೆ. ಈ ರೀತಿಯಾಗಿ ಹೋಗೋದ್ರಿಂದ ಸಾರ್ವಜನಿಕರಿಗೆ ಬಹಳಷ್ಟು ಡಿ ಕೆ ಸಿದ್ದರಾಮ್ ಜೈಲಿಗೆ ಹೋದ ಅನ್ನೋ ಬಗ್ಗೆ ಬಹಳಷ್ಟು ಕುತೂಹಲ ಕೇಳಿಸ್ತಾ ಇದೆ. ಆದರೆ ನಿಜವಾಗ್ಲೂ ಒಬ್ಬ ಚಾಣಕ್ಯ, ನಿಜವಾಗ್ಲೂ ಒಬ್ಬ ಬುದ್ಧಿವಂತ ಬೆಳಿಬೇಕಂದ್ರೆ ಈ ತರ ಬೆಳಿಬೇಕು. ಆದರೆ ನಿಜಕ್ಕೂ ನಾವು ಅರ್ಥ ಮಾಡ್ಕೊಳ್ಬೇಕು, ಒಬ್ಬ ಗುರುಗೆ ತಕ್ಕ ಶಿಷ್ಯ ಅಂದ್ರೆ ಡಿ ಕೆ ಸಿದ್ದರಾಮ್ ಆ ಮಟ್ಟಕ್ಕೆ ಬೆಳೆದು ನಿಂತ. ಆದರೆ ಒಂದು ಮಾತ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಇಲ್ಲಿ ಗುರುಪಾದಪ್ಪ ನಾಗಮರಪಳ್ಳಿ ಅವರು ತೀರೋದ ಮೇಲೆ ನಾರಾಜ ಸುಗಾರ್ ಫ್ಯಾಕ್ಟರಿಗೆ ಉಮಾಕಾಂತ್ ನಾಗಮರಪಳ್ಳಿ ಅವರು ಅಧ್ಯಕ್ಷರಾಗ್ತಾರೆ. ಅದಾದ ನಂತರದಲ್ಲಿ ಅನೇಕ ರೀತಿಗಳಲ್ಲಿ ತಮ್ಮದೇ ರೀತಿಗಳನ್ನ ಮಾಡಿಕೊಂಡು ವಿಚಾರಗಳನ್ನ ನೋಡಿಕೊಂಡು ಬರ್ತಾರೆ. ಆ ವಿಚಾರದಲ್ಲಿ 78 ಕೋಟಿ ರೂಪಾಯಿ ಸಾಲವನ್ನ ಒತ್ತುವರಿಯಾಗಿ ಪಡೆದಿರೋದನ್ನ ಪದೇ 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 ಪ್ರೆಸ್ ಮೀಟ್ ಆಗಿರ್ಬೋದು, ಪದೇ ಪದೇ ಪತ್ರಕರ್ತರ ಸಿಕ್ಕಿರಾಗಿರ್ಬೋದು, ನಾನು ರೈತರಿಗೆ ಹಂಚ್ತಾ ಇದ್ದೀನಿ, ರೈತರಿಗೆ ಕೊಡ್ತಾ ಇದ್ದೀನಿ, ಈ ಸಾಲ ಒತ್ತುವರಿ ಕೊಟ್ಟು 55,000 ಕೋಟಿ ರೂಪಾಯಿಯನ್ನ ನಾನು ಕಟ್ತೀನಿ, ಮತ್ತೆ ರೈತರ ಬಾಕಿ ಹಣವನ್ನು ಕಟ್ತೀನಿ ಅಂತಕ್ಕಂಥ ಮಾತನ್ನ ಡಿ ಕೆ ಸಿದ್ದರಾಮ್ ಆಗಾಗ ಹೇಳ್ತಾ ಇದ್ರು. ಆದರೆ ಇವತ್ತಿನವರು ಕೂಡ ರೈತರಿಗೆ ಹಣ ಪಾವತಿ ಮಾಡಿದ ರಸೀದಿ ಒಂದೂ ಸಹ ತೋರಿಸಿಲ್ಲ. ಮತ್ತು 78 ಕೋಟಿ ಒತ್ತುವರಿ ಸಾಲ ಪಡೆದಿರೋ ಸಕ್ಕರೆ ಕೂಡ ಇವತ್ತು ಅಲ್ಲಿ ಗೋದಾಮ್ನಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಅಧಿಕಾರಿಗಳು. ಹಾಗಾಗಿ ಇವತ್ತು ಡಿ ಕೆ ಸಿದ್ದರಾಮ್ ಅವರ ಮೇಲೆ FIR ಆಗಿದೆ, ಅವರು ಒಳಗೆ ಹೋಗಿದ್ದಾರೆ. ಇದು ಇನ್ನೇನು ಮುಂದೆ ಆಗುತ್ತೆ ಎಂಬುದನ್ನು ನಾವಿಲ್ಲಿ ನೋಡಬೇಕಾಗಿದೆ. ಡಿ ಕೆ ಸಿದ್ದರಾಮ್ ಅವರು ಹೇಳಿರ್ತಕ್ಕಂಥ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ನಾನು ಹೊತ್ತುಕೊಂಡು ಬಂದಿನಿ. ಯಾಕಂದ್ರೆ ಬಹಳಷ್ಟು ರೀತಿಗಳಿಂದ ಅವತ್ತು ನಾರಾಯಣ ಸುಗರ್ ಸಕ್ಕರೆ ಕಾರ್ಖಾನೆಗೆ ಲಾಕ್ ಮಾಡಲು ಜಿಲ್ಲಾ DC ಬ್ಯಾಂಕ್ನ ಅಧಿಕಾರಿಗಳು ಬಂದಾಗ ಕೂಡ ಒಂದಿಷ್ಟು ಹೈಡ್ರಾಮಾ ನಡೀತು. ಅದಾದ ನಂತರದಲ್ಲಿ ಅನೇಕ ರೀತಿ ಪ್ರೆಸ್ ಮೀಟ್ಗಳು ಮಾಡಿದ್ರು. ಅದಾದ ನಂತರ ಉಮಾಕಾಂತ್ ನಾಗಮರಪಳ್ಳಿ ಮೇಲೆ ಹಲ್ಲೆ ಆಯಿತು. ಅದಾದ ನಂತರ ಪ್ರೆಸ್ ಮೀಟ್ ಅಲ್ಲಿ ಕೂಡ ಅದನ್ನೇ ಮಾತಾಡಿದ್ರು, ನಾನು 55,000 ಕೋಟಿ ರೂಪಾಯಿಯನ್ನ ಬಡ್ಡಿಯಾಗಿ ಕಟ್ತೀನಿ, ಇನ್ನು ಇದು ರೈತರ ಸಾಲ ಕಟ್ತೀನಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ 20 ಕೋಟಿ ರೂಪಾಯಿಯನ್ನ ನಾನು ಬಡ್ಡಿಯಾಗಿ ಕಟ್ತೀನಿ ಅಂತಕ್ಕಂಥ ಮಾತು ಪದೇ ಪದೇ ಹೇಳ್ಕೊಂಡು ಬಂದಂತ ಡಿ ಕೆ ಸಿದ್ದರಾಮ್ ಇವತ್ತಿಗೂ ಕೂಡ 1 ರೂಪಾಯಿ ಕಟ್ಟಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲ ಬ್ಯಾಂಕ್ ಅಧಿಕಾರಿಗಳು ಹೇಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಆ 78 ಕೋಟಿ ರೂಪಾಯಿನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂಬ ಕಾರಣಕ್ಕಾಗಿ ಡಿ ಕೆ ಸಿದ್ದರಾಮ್ ಅವರ ಮೇಲೆ ಒಂದಿಷ್ಟು FIR ಮಾಡಿ ಅವರನ್ನ ಒಳಗೆ ಹಾಕಲಾಗ್ತಾ ಇದೆ. ಹಾಗಾಗಿ ಈ ರೀತಿಯೆಲ್ಲ ಬೆಳವಣಿಗೆಗಳು ಕೇಳಿ ಬರ್ತಾ ಇದ್ದಾವೆ. ಏನೇನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಹಾಗಾದ್ರೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿ ಮುಂದಿನ ವಿಶೇಷವಾದಂತಹ ಸುದ್ದಿ ನಿಮ್ಮ ಮುಂದೆ ಹೊತ್ಕೊಂಡು ಬರ್ತೀನಿ. ಯಾಕಂದ್ರೆ ಇಲ್ಲಿಂದ ಡಿ ಕೆ ಸಿದ್ದರಾಮ್ ರಾಜಕೀಯ ಕುರಿತು ಅನೇಕ ರೀತಿಗಳಿಂದ ಮಾತಾಡಬೇಕಾಗಿದೆ. ಯಾರೆಲ್ಲ ಸುದ್ದಿ ನೋಡ್ತಿರೋ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಲು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಮುಂದಿನ ಸದ್ಯಕ್ಕಾಗಿ ನಾನು ಬರ್ತೀನಿ. ನಾನು ನಿಮ್ಮ MP ಮುದಾಳೆ.